ಎಲ್ಲ ರೈತ ಮಿತ್ರರಿಗೂ ಎಲ್ಲರಿಗೂ ನಮಸ್ತೆ. ಸುರೇಶ್ ಬಲ್ನಾಡು ಮಾತಾಡ್ತಾ ಇದ್ದೇನೆ. ಇದು ನಾನು ನಮ್ಮ ಸಂಸ್ಥೆ ಕ್ಯಾಂಪ್ ಸಂಸ್ಥೆಯಿಂದ ಈಗ 2 ವರ್ಷದಿಂದ ಬರ್ತಾ ಇದೆ. ಆಯುಷ್ ಅಂತ ಹೇಳಿ ಸಾವಯವ ಗೊಬ್ಬರ. ಇದರಲ್ಲಿ ಅವರ ಪ್ಯಾಂಪ್ಲೆಟಲ್ಲಿ ಇದೆ ಇಷ್ಟೆಲ್ಲ ಇದೆ ಅಂತ. ನಾನು ನೋಡಿದಾಗಲ್ಲಿ 10-12 ಐಟಮ್ ಇದೆ ಇದರಲ್ಲಿ ಸಾವಯವ. ಅದು ಭಾಳ ಉತ್ತಮವಾಗಿದೆ. ಯಾಕೆಂದರೆ ಲಾಸ್ಟ್ ಇಯರು ಹಾಕಿದ್ದೆ ನಾನು. ಅದು ಅಡಿಕೆ ಮರಕ್ಕೆ ಹಾಕಿದ್ದೆ. ಈ ಸಲ ನಾವು ಇಲ್ಲಿ ನೋಡಿ ನಾವು ಒಂದು ಕಂಬ ಹಾಕಿದ್ದೇವೆ, ಪೋಲು, ಸಿಮೆಂಟ್ ಪೋಲು 15 ಫೀಟ್ ಇದೆ. ಅದರಲ್ಲಿ ಇಲ್ಲಿಂದ ಕೆಳಗೆ ತೋರಿಸಿ ಕಾಳು ಮೆಣಸು ಸಾಂಗ್ ಫುಟ್ ಹಾಕಿದ್ದೇವೆ. ಹೇಗಿದೆ ಅಂತ ನೋಡಿ, ಇಲ್ಲಿ ಹಾಕ್ತೇನೆ ಸ್ವಲ್ಪ. ಎಲ್ಲ ಉದುರಾಗಿ ಯಾವುದೇ ಒಂದು ಗಟ್ಟಿ ಯಾವುದೂ ಇಲ್ಲ, ಒಳ್ಳೆ ಬ್ಲ್ಯಾಕಿಶ್ ಆಗಿದೆ. ಸ್ಮೆಲ್ಲು ಏನು ದೊಡ್ಡ ಸ್ಮೆಲ್ ಇಲ್ಲ, ಆದರೆ ಇದು ಹಾಗೆ ನೋಡಿ, ಇದರಲ್ಲಿ ಮಾಯಿಶ್ಚರ್ ತುಂಬ ಇಲ್ಲ, ಕಡಿಮೆನೆ ಅಂತ ಹೇಳ್ಬೋದು. ಲಾಸ್ಟ್ ಇಯರ್ ನಾನು ಅಡಿಕೆ ಮರಕ್ಕೆ ಹಾಕಿದ್ದೆ ಸಸಿಗಳಿಗೆ ಹಾಕಿ ಗೊತ್ತಾಗಬೇಕಾದ್ರೆ ಒಂದು ಸ್ವಲ್ಪ ಸಮಯ ಬೇಕಾಗ್ತದೆ. ಅಂದರೆ ನಾವು ಹಾಕಿ ಒಂದು 3 ತಿಂಗಳಾದರೂ ಬೇಕು ಕಡಿಮೆ. ದೊಡ್ಡ ಮರಕ್ಕೆ ಮತ್ತು ಸ್ವಲ್ಪ ಜಾಸ್ತಿ ಬೇಕು. ಅಡಿಕೆ ಮರಕ್ಕೆ 2 kg, ಸಸಿಗಳಿಗೆ 1 ರಿಂದ 1.5 kg ಹಾಕಿದ್ದೇವೆ ಲಾಸ್ಟ್ ಇಯರ್. ಸಾಕ್ತೇವೆ ಅಂತ ಹೇಳಿದರೆ ನೋಡಿ, ಇದರಲ್ಲಿ ನಾವು ಮೊದಲೇ ತೂಕ ಮಾಡಿದ್ದೇವೆ. ಇದು ಈ ಲೋಟದ ಪ್ಲಾಸ್ಟಿಕ್ ಲೋಟದ ಭಾರ ಹೋಗಿ 640 ಗ್ರಾಮ್ಸ್ ಇದೆ ಫುಲ್ಲಾದರೆ. ಇದನ್ನು 2 ಸಸಿಗಳಿಗೆ ಹಾಕ್ತೇವೆ. ನಾನೇ ಹಾಕ್ತೇನೆ, ತೋರಿಸ್ತೇನೆ ನೋಡಿ. ಈಗ ಹಾಕ್ತಾ ಇದ್ದೇನೆ, ಅರ್ಧ ಪಾಟೆ ಹಾಕುವುದಂತ ಲೆಕ್ಕ. ಇದು ಟಾಪ್ ಶೂಟು ಜುಲೈಯಲ್ಲಿ ನಾಟಿ ಮಾಡಿದ್ದು. ಈ ಕಂಬದ 2 ಸೈಡಿಗೆ ಒಂದೊಂದು ಹಾಕಿದ್ದೇವೆ. ಹೀಗೆ ಬಂದಿದೆ ಆಲ್ರೆಡಿ. ಇದಕ್ಕೆ ಒಳಗೆ ಇದೆಲ್ಲ ಹಾಕಿದ್ದೇವೆ, ತರಗೆರೆ ಮತ್ತು ಅಡಿಕೆ ಸಿಪ್ಪೆ, ಅಡಿಕೆ ಸೋಗೆಯನ್ನೆಲ್ಲ ಕೊಚ್ಚಿ ಹಾಕಿದ್ದೇವೆ. ಹೊಸ ಮಣ್ಣು ಹಾಕಿದ್ದೇವೆ. ಅದರ ಒಳಗೆ ಹೀಗೆ ಹಾಕ್ತಾ ಇದ್ದೇವೆ. ಅಂದಾಜು 2 ಪಾಲು ಮಾಡುವುದು. ಈ ಸೈಡಿಂದ ಇಷ್ಟ ಹಾಕಿದೆ, ಈ ಸೈಡಿಂದ ಹಾಕ್ತಾ ಇದ್ದೇವೆ. ಏನು ಕೈಯಲ್ಲಿ ಹಾಕೋದಕ್ಕೆ ಏನು ತೊಂದರೆ ಇಲ್ಲ, ಸ್ಮೆಲ್ ಇಲ್ಲ, ಏನು ಹಿಡಿಯುವಂಥದ್ದು, ಕೈಗೆ ಅಂಟುವಂಥದ್ದು ಏನಿಲ್ಲ ನೋಡಿ. ಆಮೇಲೆ ಸ್ವಲ್ಪ ಹೀಗೆ ಸ್ವಲ್ಪ ಮುಚ್ಚಿಬಿಡೋದು, ಅಂದರೆ ಗಾಳಿಗೆ ಹೋಗಲಿಕ್ಕಿಲ್ಲ. ಈ ಸೈಡಿಂದ ಹಾಗೆ ಮಾಡಿ. ಇದು ನಮಗೆ ಈಗ ನಾವು ಅಡಿಕೆ ತೋಟಕ್ಕೂ ಹಾಕಿದ್ದೇವೆ, ತೆಂಗಿನ ಮರಕ್ಕೂ ಹಾಕಿದ್ದೇವೆ ಮೊದಲು. ಈಗ ಫಸ್ಟ್ ಟೈಮ್ ಖಾಲಿ ಕಾಳು ಮೆಣಸಿಗೆ ಮಾತ್ರ ಹಾಕ್ತಾ ಇದ್ದೇವೆ. ತೆಂಗಿಗೆಲ್ಲ ಹಾಕಿ ಆಗಿದೆ ಮೊದಲು. ಕಾಳು ಮೆಣಸಿಗೆ ಹಾಕಿದರೆ ಏನಾಗ್ತದೆ ಅಂತ ನೋಡುವ ಅಂತ ಹೇಳಿ ಉದ್ದೇಶದಲ್ಲಿ ಹಾಕ್ತೇವೆ. 40 ಸಿಮೆಂಟ್ ಪೋಲಿದೆ, ಅದಕ್ಕೆ ಹಾಕ್ತೇನೆ. ಮತ್ತು ಬಾಕಿ ಬೇಕು ಮುಂದೆ ಹಾಕ್ತೇನೆ. ನಮಸ್ತೆ ಎಲ್ಲರಿಗೂ.